ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ ವಿದ್ಯಾರ್ಥಿಗಳ ಇವತ್ತಿನ ದಿವಸ ನಾನು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನಮ್ಗೆ, ಸರ್ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೋದು ಹೆಂಗ್ರಿ? ನಾವು ಎಷ್ಟೇ ಮಾಡಿದ್ರು ಏನಲ್ಲತ್ತದ, ಇಲ್ಲಿ ತಪ್ಪಾಗತ್ತದ್ರಿ, ಅದು ತಪ್ಪು ಆಗಬಾರ್ದು, ಆ ರೀತಿ ಒಂದು ಟ್ರಿಕ್ ಹೇಳ್ಕೊಡ್ರಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿದ ನಂತರ ನಿಮಗೊಂದು ಭರೋಸಾ ಕೊಡಕತ್ತೀನ, ಅದು ಏನಂದ್ರೆ ಇದು ಕಲ್ತ್ಗಳೇ ನೀವು ಯಾವುದೇ ರೀತಿಯ ತಪ್ಪನ್ನ ಮಾಡೋದಿಲ್ಲ. ಹಾಗಾಗಿ ನೀವು ಸಮೀಕರಣವನ್ನ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು ಅಥವಾ ಸರಿದೂಗಿಸ್ಬೇಕಾಗಿತ್ತಂದ್ರ ಈ ಸೈಡ್ ಇರ್ತಕ್ಕಂಥ ಭಾಗಕ್ಕೆ ಏನಂತಾರಂದ್ರ ಪ್ರತಿವರ್ತಕಗಳು ಅಂತ ಕರೀತಾರ, ಅಂದ್ರ ರಿಯಾಕ್ಟೆಂಟ್ ಅಂತ ಕರೀತಾರ. ಬಾಣ ಚಿಹ್ನೆದ ಆ ಕಡೆ ಇರೋ ಭಾಗವನ್ನ ಪ್ರಾಡಕ್ಟ್ ಅಥವಾ ಉತ್ಪನ್ನಗಳು ಅಂತ ಕರೀತಾರೆ. ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎ ಬಿ ಸಿ ಡಿ ಅಂತ ಬರ್ಕೋಬೇಕು. ಫಸ್ಟ್ ಸಮೀಕರಣವನ್ನು ಕೊಟ್ಟಾಗ ಏನ್ ಮಾಡ್ಬೇಕು, ನೀವು ಎ ಬಿ ಸಿ ಡಿ ಅಂತ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನಂದ್ರ ಇಲ್ಲಿ ನೋಡ್ರಿ, ಯಾವ್ಯಾವ ಧಾತುಗಳು ಅದಾವ ಸಪ್ರೇಟ್ ಆಗಿ ಬರ್ಕೋರಿ. ಇಲ್ಲಿ ಯಾವ್ದಾವ್ದು, ಇಲ್ಲಿ ಐರನ್ ಅದ, Fe ಅಂತ ಬರ್ರಿ, ಅಂದ್ರೆ ಕಬ್ಬಿಣ ಅದ. ನೆಕ್ಸ್ಟ್ ಏನದ, ಇಲ್ಲಿ ಹೈಡ್ರೋಜನ್ ಅದ, ಹೈಡ್ರೋಜನ್ ಬರ್ಕೋರಿ. ನೆಕ್ಸ್ಟ್ ಏನದ, ಆಕ್ಸಿಜನ್ ಅದ. ಈ ರೀತಿ ಒಂದೊಂದು ಲೈನ್ ಬಿಟ್ಟು ಏನ್ ಮಾಡ್ರಿ, ಸಪ್ರೇಟ್ ಆಗಿ ಬರ್ಕೋರಿ. ಈ ಕಡೆ ಏನದ, ಐರನ್ ಅದ, ಆಕ್ಸಿಜನ್ ಅದ, ಹೈಡ್ರೋಜನ್ ಅದ. ನೆಕ್ಸ್ಟ್ ಏನ್ ಮಾಡ್ರಿ ಅಂದ್ರ ಫಸ್ಟ್ ಉತ್ಪನ್ನಗಳ ಕಡೆಗೆ ಬರ್ಕೋರಿ, ಸಾರಿ ಪ್ರತಿವರ್ತಕ ಕಡೆಗೆ ಬರ್ರಿ. ಏನದ ನೋಡ್ರಿ, ಇಲ್ಲಿ ಐರನ್ ಎಷ್ಟದ, ಇಲ್ಲಿ ಏನಿಲ್ಲ ಅಂದ್ರೆ ಎಷ್ಟು ಇರ್ತದ, ಒಂದ್ ಇರ್ತದ, ಒಂದ್ ಪರಮಾಣು ಅದ. 1 ಇಂಟು ಎ, 1 ಇಂಟು ಏನಾಗ್ತದ, ಎ ಆಗ್ತದ, ಎ ಬರೀರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಐರನ್ ಇಲ್ಲ, ಆ ಸೈಡ್ ಅದ, ಅಂದ್ರ ಈಸ್ ಈಕ್ವಲ್ ಟು ಬರಿ. ಆ ಕಡೆ ಇತ್ತಂದ್ರ ಬಾಣ ಚಿಹ್ನೆದ ಆ ಕಡೆ ಇತ್ತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಈಸ್ ಈಕ್ವಲ್ ಟು ಬರಿಬೇಕು. ಒಂದ್ ವೇಳೆ ಇಲ್ಲೇ ಇನ್ನೊಂದು ಐರನ್ ಇತ್ತಂದ್ರೆ ಅದಕ್ಕೆ ಪ್ಲಸ್ ಹಾಕ್ಬೇಕು, ಪ್ಲಸ್ ಹಾಕಿ ಐರನ್ ಬರ್ಕೋಬೇಕು. ಇಲ್ಲಿ ಏನದ ನೋಡ್ರಿ, ಎಷ್ಟದಾವ ಐರನ್, 3 ಅದಾವ. ಎಷ್ಟದಾವ, 3 ಅದಾವ. 3 ಇಂಟು ಸಿ ಏನತ್ತದ, ವೆರಿ ಗುಡ್, 3 ಸಿ ಆಗ್ತದ. ಈಗ ಐರನ್ ಮುಗಿತ್ತು. ನೆಕ್ಸ್ಟ್ ಹೈಡ್ರೋಜನ್ ನೋಡ್ರಿ, ಇಲ್ಲಿ ಅದ ಹೈಡ್ರೋಜನ್. ಹೈಡ್ರೋಜನ್ ಎಷ್ಟು ಪರಮಾಣುಗಳು ಅದಾವ, 2 ಅದಾವ. ಅಂದ್ರೆ 2 ಇಂಟು ಬಿ ಏನತ್ತದ, ಇಲ್ಲಿ ನೋಡಿರ್ಬೇಕ, ಇಲ್ಲಿ ಮುಂದೆ ಏನಿರ್ತದ ಅದ್ರಲ್ಲಿಂದ ಗುಣಾಕಾರ ಮಾಡ್ಬೇಕು. 2 ಇಂಟು ಬಿ ಏನತ್ತದ, 2 ಬಿ. ಬಾಣದ ಗುರುತಿನ ಆ ಸೈಡ್ ಅದ, ಅದಕ್ಕೆ ಈಸ್ ಈಕ್ವಲ್ ಟು ಹೈಡ್ರೋಜನ್ ಇಲ್ಲದ ನೋಡ್ರಿ, ಮತ್ತ ಇಲ್ಲಿ ಅದ, ಅಂದ್ರ ಹೈಡ್ರೋಜನ್ 2 ಪರಮಾಣುಗಳು ಅದಾವ. ಅಂದ್ರ 2 ಇಂಟು ಡಿ ಏನತ್ತದ, ವೆರಿ ಗುಡ್, ಎಷ್ಟತ್ತದ, 2 ಡಿ ಆಗ್ತದ. ಹೈಡ್ರೋಜನ್ ಮುಗಿತ. ನೆಕ್ಸ್ಟ್ ಏನದ, ಇಲ್ಲಿ ಆಕ್ಸಿಜನ್ ನೋಡ್ರಿ, ಆಕ್ಸಿಜನ್ ಇಲ್ಲಿ ಅದ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತದ. 1 ಇಂಟು ಬಿ ಏನತ್ತದ, ಬಿ ಆಗ್ತದ, ಈಸ್ ಈಕ್ವಲ್ ಟು. ನೆಕ್ಸ್ಟ್ ನೋಡ್ರಿ, ಆಕ್ಸಿಜನ್ ಆ ಸೈಡ್ ಏನದ, 4 ಅದ. 4 ಇಂಟು ಸಿ ಏನತ್ತದ, 4 ಸಿ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಯಾವ್ದು ಹೆಚ್ಚಿಗೆ ಸಲ ರಿಪೀಟ್ ಆಗ್ಯಾವಲ್ಲ ಅವುಗಳ ಬೆಲೆಯನ್ನ 1 ಅಂತ ತಿಳ್ಕೊಬೇಕು ನಾವು. ಇಲ್ಲಿ ನೋಡ್ರಿ, ಸಿ ಎಷ್ಟು ಸಲ ಅದಾವ, 1 2 ಅದಾವ. ನೆಕ್ಸ್ಟ್ ಬಿ ಎಷ್ಟು ಸಲ ಅದ, 2 ಸಲ ಅದ. ಬಿ ಯಾರ ತಿಳ್ಕೊರಿಲ್ಲ, ಸಿ ಯಾರ ತಿಳ್ಕೊರಿ. ನಾ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಸಿ ಇಸ್ ಈಕ್ವಲ್ ಟು 1 ಅಂತ ಬರಿತೇನೆ. ನೆಕ್ಸ್ಟ್ ನೋಡ್ರಿ, ಸಿ ಇಸ್ ಈಕ್ವಲ್ ಟು 1 ಅಂತ ತಗೊಂಡ್ನಿ ಅಂದ್ರ ನೀವು ಇಲ್ಲಿ ಪ್ರಮುಖವಾಗಿ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನೀವು ಎ ಬಿ ಸಿ ಡಿ ಗಳ ಬೆಲೆ ಬೇಕಾಗಿದೆ ನಿಮಗೆ, ಹೌದಾ? ಅದಕ್ಕೋಸ್ಕರ ನಾ ಸಿ ಇಸ್ ಈಕ್ವಲ್ ಟು 1 ಬರ್ದೀನಿ. ನೆಕ್ಸ್ಟ್ ಯಾವ್ಯಾವ ಬೆಲೆ ಕಂಡುಹಿಡಿಬೇಕು ನಾವು, ಎ ಬಿ ಡಿ ಗಳ ಬೆಲೆಯನ್ನು ಕಂಡುಹಿಡಿಬೇಕು. ಇಲ್ಲಿ ಬರ್ರಿ, ಏಕ್ ಬರ್ರಿ. ಇಲ್ಲಿ ಏನಾಗ್ತದೆ ನೋಡ್ರಿ, ಎ ಇಸ್ ಈಕ್ವಲ್ ಟು 3 ಬರಿತೀರಿ. ಇದ್ರ ಬಾಜು ಯಾವ ಚಿಹ್ನೆ ಇರ್ತದೆ, ಏನು ಇರಲ್ಲ ಅಂದ್ರೆ ಇಂಟು ಇರ್ತದೆ. ಇಂಟು ಸಿ ಅಂದ್ರೆ ಎಷ್ಟು ಅದ ನೋಡ್ರಿ, 1 ಅದ. ಅಂದ್ರೆ 3 ಒಂದ್ಲೆ ಎಷ್ಟು, 3. ಅಂದ್ರ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು, 3 ಬಂತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 2b ಇಸ್ ಈಕ್ವಲ್ ಟು 2d ಅಂತದ. ಇಲ್ಲಿ ಏನಾಗ್ತದ, 2 2 ಏನಾಗ್ತದ, ಕ್ಯಾನ್ಸಲ್ ಆಗ್ತದ. ಕ್ಯಾನ್ಸಲ್ ಆಗಿ ಏನಾಗ್ತದ, ಬಿ ಇಸ್ ಈಕ್ವಲ್ ಟು ಡಿ ಬರ್ತದ. ನೋಡ್ರಿ, ಸಮ ಚಿಹ್ನೆ ಆ ಕಡೆ ಈ ಕಡೆ ಎರಡು ಸೇಮ್ ಇದ್ವು ಅಂದ್ರೆ ಏನಾಗ್ತದ, ಕ್ಯಾನ್ಸಲ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಬಿ ಬೇಕಾಗಿದೆ ನಿಮಗ, ಅದಕ್ಕೆ ಬಿ ಇಸ್ ಈಕ್ವಲ್ ಟು 4 ಬರಿತೀರ. ಇಲ್ಲಿ ಏನಿರಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತದ, ಗುಣಾಕಾರ ಇರ್ತದ. ಸಿ ನಿಮಗೆ ಮೊದಲೇ ಗೊತ್ತದ, ಸಿ ಎಷ್ಟದ, 1 ಅದ, ಈಸ್ ಈಕ್ವಲ್ ಟು 4 ಒಂದ್ಲೆ ಎಷ್ಟು, 4. ಅಂದ್ರ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತು, 4 ಬಂತು. ನೋಡ್ರಿ, ನಿಮಗೆ ಸಿ ಸಿಕ್ತು, ಎ ಸಿಕ್ತು, ಬಿ ಸಿಕ್ತು. ನಿಮಗೇನ್ ಬೇಕಾಗ್ಯದ, ಡಿ ಬೇಕಾಗ್ಯದ. ಇಲ್ಲಿ ನಿಮಗೆ ಗೊತ್ತದ ಬಿ ಇಸ್ ಈಕ್ವಲ್ ಟು ಡಿ ಅಂತದ, ಅದಕ್ಕೆ ಡಿ ಇಸ್ ಈಕ್ವಲ್ ಟು ಎಷ್ಟು ಆಗ್ತದ, 4 ಆಗ್ತದ.
ನಾ ಇದು ನಿಮಗೆ ತಿಳಿ ಅಂತ ನಿಧಾನವಾಗಿ ಹೇಳಕತ್ತೀನಿ. ನೀವು ಒಂದು ವೇಳೆ ಇದು ಪರ್ಫೆಕ್ಟ್ ಆದ್ರೆ ಏನಾಗ್ತದ, ಇದು ಫುಲ್ ಆರಾಮಾಗಿ ಬಿಡಿಸ್ತಾರೆ. ಈಗ ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಬಂತ ಬೆಲೆಗಳು. ಲಾಸ್ಟಿಗೆ ಏನ್ ಮಾಡ್ರಿ ಅಂದ್ರ ಆನ್ಸರ್ ಹೆಂಗ್ ಬರಿಬೇಕಂದ್ರ ಎ ಜಾಗದಾಗ ಏನದ ನೋಡ್ರಿ, ಇಲ್ಲಿ 3 ಅದ. 3 FE ಪ್ಲಸ್ ಬಿ ಅಂದ್ರೆ ಎಷ್ಟದ ನೋಡ್ರಿ, ಬಿ ಅಂದ್ರೆ ಎಷ್ಟದ 4 ಅದ. 4 H2O ಗಿವ್ಸ್ ರೈಸ್ ಟು ಸಿ ಅಂದ್ರೆ ಎಷ್ಟದ ನೋಡ್ರಿ 1 ಅದ. 1 ಬರ್ದ್ರ ನಡೀತದ, ಬಿಟ್ರ ನಡೀತದ. ಡೈರೆಕ್ಟ್ ಈಗ ಏನ್ ಬರ್ತೀನ Fe3O4 ಪ್ಲಸ್ ಡಿ ಅಂದ್ರೆ ಎಷ್ಟದ, ಡಿ ಅಂದ್ರೆ ಎಷ್ಟದ 4 ಅದ. 4H2 ಇವುಗಳಿಗೆ ಏನ್ ಮಾಡ್ರಿ ಬಾಕ್ಸ್ ಅನ್ನ ಹಾಕ್ರಿ. ಅಂದ್ರ ನೀವು ಪೇಪರ್ನಾಗ ಬರ್ದ್ರಿ ಅಂದ್ರೆ ಏನಾಗ್ತದೆ, ಇದು ನೀಟಾಗಿ ಕಾಣ್ತದ. ಬೇಕಾದ್ರೆ ಇಲ್ಲಿ ಚೆಕ್ ಮಾಡ್ಕೋತೀರಿ, ಒಂದ್ಸಲ ಚೆಕ್ ಮಾಡ್ಕೋರಿ. ಕಬ್ಬಿಣ ಎಷ್ಟದ 3 ಅದಾವ. ಈ ಸೈಡ್ ಬರ್ರಿ 3 ಅದಾವ, ಬ್ಯಾಲೆನ್ಸ್ ಐತೆ. ನೆಕ್ಸ್ಟ್ ಹೈಡ್ರೋಜನ್ ನೋಡ್ರಿ, ಇಲ್ಲಿ 4 2 ಎಷ್ಟು 8, ಇಲ್ಲಿನೂ 4 2 ಎಷ್ಟು 8. ಆಕ್ಸಿಜನ್ ನೋಡ್ರಿ ಎಷ್ಟದವ 4 ಅದಾವ. ಇಲ್ಲಿನೂ ನೋಡ್ರಿ ಆಕ್ಸಿಜನ್ ಎಷ್ಟದವ 4 ಅದಾವ. ಟೋಟಲ್ ಆಗಿ ಏನಾಯ್ತು, ಈ ರಿಯಾಕ್ಷನ್ ಏನಾಯ್ತು ಬ್ಯಾಲೆನ್ಸ್ಡ್ ಆಯ್ತು. ಈ ರೀತಿ ಬಿಡಿಸಿದ್ರಿ ಅಂದ್ರೆ ನೀವು ಯಾವತ್ತೂ ತಪ್ಪು ಮಾಡಕ ಸಾಧ್ಯನೇ ಇಲ್ಲ. ಇಲ್ಲಿ ಮುಂದಿನ ಸಮೀಕರಣವನ್ನು ನೋಡಿ ವಿದ್ಯಾರ್ಥಿಗಳೇ, ಏನದ Mg3N2 ಪ್ಲಸ್ H2O ಗಿವ್ಸ್ ರೈಸ್ ಟು MgOH ಟ್ವೈಸ್ ಪ್ಲಸ್ NH3 ಅಂತದ. ನಿಮಗೆ ಫಸ್ಟ್ ಹೇಳಿದೆ ನಿಮಗೆ ಏನ್ ಬರ್ಕೊ ಅಂತಂದ A B C D ಅಂತ ಬರ್ಕೋರಿ ಫಸ್ಟ್. ಆಮೇಲೆ ಇಲ್ಲಿ ಯಾವ್ಯಾವ ಧಾತುಗಳದಾವ ಅವುಗಳನ್ನ ಸಪ್ರೇಟ್ ಆಗಿ ಬರ್ಕೋಬೇಕು. ಯಾವ್ದು ನೋಡ್ರಿ, ಫಸ್ಟ್ Mg ಅದ, ನೆಕ್ಸ್ಟ್ ನೈಟ್ರೋಜನ್ ಅದ, ಹೈಡ್ರೋಜನ್, ನೆಕ್ಸ್ಟ್ ಆಕ್ಸಿಜನ್ ಅದ. ನೆಕ್ಸ್ಟ್ ಏನ್ ಮಾಡಂತ ಹೇಳಿದ್ದೆ ನಿಮಗೆ ಸಪ್ರೇಟ್ ಆಗಿ. ಇಲ್ಲಿ ನೋಡ್ರಿ Mg ಇಲ್ಲಿ ಅದ, ಎಷ್ಟು ಪರಮಾಣುಗಳದಾವ ಇಲ್ಲಿ 3 ಅದಾವ. 3 ಇಂಟು ಎ ಏನಾಗ್ತದ 3A. ಇಲ್ಲಿ ಇಲ್ಲ Mg. ನೆಕ್ಸ್ಟ್ ಇಲ್ಲಿ ಅದ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. 1 ಇಂಟು ಸಿ ಏನಾಗ್ತದ ಸಿ ಆಗ್ತದ, ಇಸ್ ಈಕ್ವಲ್ ಟು ಸಿ. ನೆಕ್ಸ್ಟ್ ನೈಟ್ರೋಜನ್ ನೋಡ್ರಿ, ನೈಟ್ರೋಜನ್ 2 ಪರಮಾಣುಗಳದಾವ, ಅದಕ್ಕೆ 2 ಇಂಟು ಎ ಏನಾಗ್ತದ 2A. ಇಲ್ಲಿಲ್ಲ, ಅದಕ್ಕೆ ಇಸ್ ಈಕ್ವಲ್ ಟು ಇಲ್ಲಿ ಬರೀ ನೈಟ್ರೋಜನ್ ಎಷ್ಟದ ಏನಿಲ್ಲ ಅಂದ್ರೆ 1 ಇರ್ತದ. 1 ಇಂಟು ಡಿ ಏನಾಗ್ತದ ಡಿ ಆಗ್ತದ. ನೆಕ್ಸ್ಟ್ ಬರ್ರಿ ಹೈಡ್ರೋಜನ್ ನೋಡ್ರಿ, ಹೈಡ್ರೋಜನ್ 2 ಪರಮಾಣುಗಳದಾವ, ಅದಕ್ಕೆ 2 ಇಂಟು ಬಿ ಏನಾಗ್ತದ 2B ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ OH ಟ್ವೈಸ್ ಅದ. ಅಂದ್ರ ಈ ಬ್ರಾಕೆಟ್ ಅಂದ್ರ ಅರ್ಥ ಏನಂದ್ರ ಇದು 2 ಓಕುನು ಸಂಬಂಧ ಅದ ಮತ್ತ ಎಚ್ಕುನು ಸಂಬಂಧ ಅದ. ಅದಕ್ಕೋಸ್ಕರ ನಾವು ಇಲ್ಲಿ H ನೋಡಕತ್ತೀವಿ. ಅಂದ್ರೆ H ಅದ ಇಲ್ಲಿ, ಅಂದ್ರೆ ಎಷ್ಟಿರ್ತದೆ H ಇಲ್ಲಿ 2 ಪರಮಾಣುಗಳು ಇರ್ತಾವ. 2 ಇಂಟು ಸಿ ಏನಾಗ್ತದ 2C ಆಗ್ತದ. ನೆಕ್ಸ್ಟ್ ನೋಡ್ರಿ ಆ ಸೈಡುನು H ಅದ, ಮತ್ ನಡಬರ್ಕ ಯಾವ ಚಿಹ್ನೆ ಅದ ಇಲ್ಲಿ ಪ್ಲಸ್ ಅದ, ಅದಕ್ಕೆ ಪ್ಲಸ್ ಹಾಕ್ರಿ. ಹೈಡ್ರೋಜನ್ ಎಷ್ಟದ 3, 3 ಇಂಟು ಡಿ ಏನತ್ತದ 3D ಆಗ್ತದ. ನೆಕ್ಸ್ಟ್ ಬರ್ರಿ ಇಲ್ಲಿ ಆಕ್ಸಿಜನ್, ಆಕ್ಸಿಜನ್ ಎಷ್ಟದ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. 1 ಇಂಟು ಬಿ ಏನತ್ತದ ಬಿ ಆಗ್ತದ, ಇಸ್ ಈಕ್ವಲ್ ಟು ಈ ಸೈಡ್ ಬರ್ರಿ ಆಕ್ಸಿಜನ್ ಎಷ್ಟದ 2 ಅದ. 2 ಇಂಟು ಸಿ ಏನತ್ತದ 2C ಆಗ್ತದ. ಆಮೇಲೆ ನಿಮಗೆ ಏನ್ ಹೇಳಿದ್ದೆ, ನಿಮ್ಗೆ ಯಾವ್ದು ಹೆಚ್ಚಿಗೆ ಸಲ ಬಂದಿರ್ತದ ಅಥವಾ ಸಮ ಬಂದ್ರೂ ಎರಡನ್ನ ಯಾವ್ದಾರ ತಗೋರಿ. ಇಲ್ಲಿ ನಾ ಸಿ ಇಸ್ ಈಕ್ವಲ್ ಟು 1 ಅಂತ ತಗೋತೀನಿ. ಫಸ್ಟ್ ಸಿ ಇಸ್ ಈಕ್ವಲ್ ಟು 1 ತಗೊಂಡೆ. ಇಲ್ಲಿ ಬರ್ರಿ ನಿಮಗೇನು ಬೇಕಾಗ್ಯದ ಸಿ ಇಸ್ ಈಕ್ವಲ್ ಟು 1 ತಗೊಂಡಿರಿ, ನಿಮ್ಗೆ ಎ ಬೇಕಾಗ್ಯದ ಹೌದಾ. ಅದಕ್ಕೆ ಇಲ್ಲಿ ಏನು ಬರ್ಕೋತೀರಿ, ಇಲ್ಲಿ 3 ಇಂಟು ಎ ಇಸ್ ಈಕ್ವಲ್ ಟು ಸಿ ಅಂದ್ರೆ ಎಷ್ಟದ 1 ಅದ. ನಿಮಗೆ ಎ ಬೇಕಾಗ್ಯದ, ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ ವೆರಿ ಗುಡ್ ಭಾಗಾಕಾರ ಆಗ್ತದ. ಎ ಇಸ್ ಈಕ್ವಲ್ ಟು 1/3 ಬರ್ತದೆ. ಅಂದ್ರೆ ಎ ಬೆಲೆ ಏನು ಬಂತು 1/3 ಬಂತು. ನಿಮಗೆ ಸಿ ಸಿಕ್ತು, ಎ ಸಿಕ್ತು. ನೆಕ್ಸ್ಟ್ ನೋಡ್ರಿ ಬಿ ಏನದ, ಇಲ್ಲಿ ಬಿ ಇಸ್ ಈಕ್ವಲ್ ಟು 2C ಅಂತದ. ಬಿ ಇಸ್ ಈಕ್ವಲ್ ಟು 2 ಇಂಟು ಸಿ ಅಂದ್ರೆ ಎಷ್ಟದ ನೋಡ್ರಿ 1 ಅದ, ಇಸ್ ಈಕ್ವಲ್ ಟು 2 1 ಎಷ್ಟು 2 ಅಂದ್ರೆ ಬಿ ಇಸ್ ಈಕ್ವಲ್ ಟು ಎಷ್ಟು ಬಂತು 2 ಬಂತು. ನಿಮಗೆ ನೆಕ್ಸ್ಟ್ ಏನು ಬೇಕಾಗ್ಯದ ಡಿ ಬೇಕಾಗ್ಯದ. ಎ ಸಿಕ್ತದ, ಬಿ ಸಿಕ್ತದ, ಸಿ ಸಿಕ್ತದ, ಡಿ ಬೇಕಾಗ್ಯದ. ಡಿ ಇಲ್ಲಿ ಅದ ನೋಡ್ರಿ, ಏನು ಬರ್ತೀರಿ ಇಲ್ಲಿ 2 ಇಂಟು ಎ ಅಂದ್ರೆ ಎಷ್ಟದ ನೋಡ್ರಿ 1/3 ಇಸ್ ಈಕ್ವಲ್ ಟು ಡಿ ಅದ. ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ, 2 1 2, ಕೆಳಗೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದೆ. ಅಂದ್ರೆ ಏನು ಬರ್ತದೆ ಡಿ ಇಸ್ ಈಕ್ವಲ್ ಟು 2/3 ಬರ್ತದೆ.
ಡಿ ಈಸ್ ಈಕ್ವಲ್ ಟು 2/3. ನಿಮಗೆ ಗಾಬರಿ ಆಗ್ಬೋದು, ಸರ್ ಏನ್ರಿ ಇದೇನು ಭಿನ್ನರಾಶಿ ಒಳಗೆ ಬಂದವಲ್ಲ ಎಲ್ಲ ಅಂತ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಛೇದದ ಒಳಗೆ ಏನು ಬಂದಿರ್ತಾವಲ್ಲ ಅದ್ರಲಿಂತ ಎಲ್ಲದಕ್ಕೆ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಇಲ್ಲಿ ನೋಡ್ರಿ ಸೇಮ್ ಬಂದವ, ಅದಕ್ಕೆ ಎಲ್ಲದ್ರಲಿಂತ 3ಲಿಂತ ಗುಣಾಕಾರ ಮಾಡ್ರಿ. ಒಂದ್ ವೇಳೆ ಛೇದದೊಳಗೆ ಬೇರೆ ಬೇರೆ ಸಂಖ್ಯೆಗಳು ಬಂದಿತ್ತು ಅಂದ್ರ ದೊಡ್ಡದು ಯಾವ್ದು ಇರ್ತದಲ್ಲ ಅದ್ರಲಿಂತ ಗುಣಾಕಾರ ಮಾಡ್ರಿ. ಇಲ್ಲಿ ಛೇದದೊಳಗೆ ಏನ್ ಬಂದದ, 3 ಬಂದದ, ಅದಕ್ಕೆ ಎಲ್ಲ ಕಡೆ 3ಲಿಂತ ಗುಣಾಕಾರ ಮಾಡ್ರಿ. ಇಂಟು 3 ಇಂಟು 3 ಇಂಟು 3. ಇಲ್ಲಿ ನೋಡ್ರಿ ಏನ್ ಬರ್ತದ, 3 ಒಂದೇ ಎಷ್ಟು 3. ನೆಕ್ಸ್ಟ್ ಈ 3 ಏನಾಗ್ತದ, ಕ್ಯಾನ್ಸಲ್ ಆಗ್ತದ. 1 ಎಷ್ಟು ಆಗ್ತದ, 1 ಉಳಿತದ. 3 2 ಎಷ್ಟು 6. ಈ 3 ಕ್ಯಾನ್ಸಲ್ ಆಗ್ತದ. ಇಲ್ಲಿಂದ 1 ಉಳಿತದ. 2 1 ಎಷ್ಟು 2. ನೋಡ್ರಿ ಎ ಎಷ್ಟು ಬಂತು, 1 ಬಂತು. ಸಿ ಬಿ ಎಷ್ಟು ಬಂತು, 6 ಬಂತು. ಸಿ ಎಷ್ಟು ಬಂತು, 3 ಬಂತು. ಡಿ ಎಷ್ಟು ಬಂತು, 2 ಬಂತು. ಅವುಗಳ ಬೆಲೆಗಳನ್ನು ಏನ್ ಮಾಡ್ರಿ, ಕೊನೆಯಲ್ಲಿ ಬರೀರಿ. ಇಲ್ಲಿ ನೋಡ್ರಿ ಎ ಅಂದ್ರೆ ಎಷ್ಟದ, 1 ಅದು. 1 ಬರ್ದ್ರೆ ನಡೀತದ, ಬಿಟ್ಟರೆ ನಡೀತದ. ಇಲ್ಲಿ ನೋಡ್ರಿ Mg3N2 ಪ್ಲಸ್ ಬಿ ಅಂದ್ರೆ ಎಷ್ಟದ ನೋಡ್ರಿ, 6 ಅದ. 6H2O gives rise to. ಸಿ ಅಂದ್ರೆ ನೋಡ್ರಿ ಎಷ್ಟದ, 3 ಅದ. 3 MgOH ಟ್ವೈಸ್ ಪ್ಲಸ್ ಡಿ ಅಂದ್ರೆ ಎಷ್ಟದ, 2 ಅದ. 2NH3. ಇವುಗಳಿಗೆ ಏನ್ ಮಾಡ್ರಿ, ಈ ರೀತಿ ಬಾಕ್ಸ್ ಹಾಕಿದ್ರಿ ಅಂದ್ರೆ ಏನಾಗ್ತದ, ನಿಮಗೆ ಎಲ್ಲಿ ತಪ್ಪಲಕ್ಕ ಚಾನ್ಸ್ ಇಲ್ಲ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.